ಇನ್ಮುಂದೆ ಗರ್ಭಿಣಿಯರಿಗೆ ಸರ್ಕಾರದಿಂದಲೇ ಸೀಮಂತ ಕಾರ್ಯ ಮಾಡಿಸಲಾಗುತ್ತಂತೆ. ಶೀಘ್ರದಲ್ಲೇ ರಾಜ್ಯದಾದ್ಯಂತ ಸೀಮಂತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಂತೆ ರಾಜ್ಯ ಸರ್ಕಾರ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈ ಹೇಳಿಕೆ ಕೊಟ್ಟಿರೋದು. ಇದೇ ತಿಂಗಳಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ಆಯೋಜಿಸಲಾಗುವುದು ಈ ಕಾರ್ಯಕ್ರಮ. ರಾಜ್ಯದಾದ್ಯಂತ ಸೀಮಂತ ಕಾರ್ಯಕ್ರಮ ಜಾರಿಗೆ ಬರುತ್ತೆ. ಈ ಬಗ್ಗೆ ಶೀಘ್ರದಲ್ಲೇ ಆದೇಶ ಹೊರಡಿಸುವುದಾಗಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿಕೆ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ 3,000 ಗರ್ಭಿಣಿಯರಿಗೆ ಸಾಮೂಹಿಕವಾಗಿ ಸೀಮಂತ ಕಾರ್ಯವನ್ನ ಮಾಡಿಕೊಡ್ತಾರಂತೆ. ಸರ್ಕಾರದ ವತಿಯಿಂದಾನೇ ಈ ರೀತಿಯಾಗಿ ಗರ್ಭಿಣಿಯರಿಗೆ ಸೀಮಂತ ಕಾರ್ಯ ಮಾಡಿಸಲಾಗುತ್ತೆ ಅಂತೇಳಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿಕೆ ಕೊಟ್ಟಿರೋದು. ಬೆಳಗಾವಿಯಲ್ಲಿ 3,000 ಗರ್ಭಿಣಿಯರಿಗೆ ಸಾಮೂಹಿಕ ಸೀಮಂತ ಅಂತ ರಾಜ್ಯದಾದ್ಯಂತ ಇರುವಂತಹ ಗರ್ಭಿಣಿಯರು ಏನಿದ್ದಾರೆ ಅವರಿಗೆ ಬೆಳಗಾವಿಯಲ್ಲಿ ಈ ರೀತಿಯಾಗಿ ಕರೆಸಿ ಸೀಮಂತ ಕಾರ್ಯವನ್ನು ಮಾಡಿಸಿಕೊಡ್ಲಾಗುತ್ತೆ. ಅಂದ್ರೆ ಅದು ಸರ್ಕಾರವೇ ಇದೆಲ್ಲದನ್ನು ಕೂಡ ಖರ್ಚನ್ನ ವಹಿಸುತ್ತೆ ಅಂತ. ಇದೊಂದು ಹೊಸ ಯೋಜನೆ ಬರ್ತಾ ಇರೋದು. ರಾಜ್ಯದಲ್ಲಿರುವಂತ ಗರ್ಭಿಣಿ ಮಹಿಳೆಯರಿಗೆ ಈ ಸೀಮಂತ ಕಾರ್ಯ ಮಾಡುವಂತ ಕೆಲಸ. ಗರ್ಭಿಣಿಯರಿಗೆ ಒಂದು ರೀತಿಯಾಗಿ ಇದು ಬಂಪರ್ ಗಿಫ್ಟ್. ಜರ ಹೇರ್ ರೆಕಾರ್ಡ್ ಇಡಪ್ಪ. ಕರ್ನಾಟಕ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ನಾಳೆ ವಿಜೃಂಭಣೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತು ಮತ್ತು ವಿಕಲಚೇತನ ಇಲಾಖೆ ಈ ಸಂಯುಕ್ತ ಆಶ್ರಯದಲ್ಲಿ 3,000 ಹೆಣ್ಣು ಮಕ್ಕಳಿಗೆ ಸೀಮಂತ ಕಾರ್ಯಕ್ರಮ ಹಾಗೂ ಅಂಗವಿಕಲರ ವಿಕಲಚೇತನರ ವಿಶ್ವ ದಿನಾಚರಣೆ ಮತ್ತು ನನಗೆ ಮುಂದಿನ ಮಾರ್ಚ್ ತಿಂಗಳಿಗೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಮಾಡಲಿಕ್ಕೆ ಸರ್ಕಾರಿ ಆದೇಶವನ್ನು ಹೊರಡಿಸ್ತೀವಿ ಅಂತ ಹೇಳ್ತಾ ಅತ್ಯಂತ ಯಶಸ್ವಿಯಾದಂಥ ಈ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೀನಿ. ಇದು ನನ್ನ ಮೊದಲನೆಯ ಸರ್ಕಾರಿ ಕಾರ್ಯಕ್ರಮ. ಅದು ನನ್ನ ಕ್ಷೇತ್ರದಿಂದನೇ ಶುರು ಮಾಡಿದ್ದೀನಿ. ತಮ್ಮೆಲ್ಲರ ಆಶೀರ್ವಾದ ಸಹಕಾರದೊಂದಿಗೆ, ದೇವರ ಆಶೀರ್ವಾದದೊಂದಿಗೆ ಪುನರ್ಜನ್ಮ ನನಗೆ ಸಿಕ್ಕಂತಾಗಿದೆ. ತಮ್ಮೆಲ್ಲರ ಸೇವೆಯನ್ನು ಮಾಡುವಂಥ ಅವಕಾಶವನ್ನು ದಿನದ 12-13 ಗಂಟೆ ತಮಗೆ ಮೀಸಲಿಟ್ಟು ಖಂಡಿತವಾಗ್ಲೂ ನನ್ನ ಸೇವೆನ ಮಾಡ್ತೀನಿ. ಈ ಕಾರ್ಯಕ್ರಮವನ್ನು ನೋಡಿದ್ರೆ ನನಗೆ ಮುಂದಿನ ಮಾರ್ಚ್ ತಿಂಗಳಿಗೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಮಾಡಲಿಕ್ಕೆ ಸರ್ಕಾರಿ ಆದೇಶವನ್ನು ಹೊರಡಿಸ್ತೀವಿ ಅಂತ ಹೇಳ್ತಾ ಅತ್ಯಂತ ಯಶಸ್ವಿಯಾದಂಥ ಈ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೀನಿ. ಇದು ನನ್ನ ಮೊದಲನೆಯ ಸರ್ಕಾರಿ ಕಾರ್ಯಕ್ರಮ. ಅದು ನನ್ನ ಕ್ಷೇತ್ರದಿಂದನೇ ಶುರು ಮಾಡಿದ್ದೀನಿ. ತಮ್ಮೆಲ್ಲರ ಆಶೀರ್ವಾದ ಸಹಕಾರದೊಂದಿಗೆ, ದೇವರ ಆಶೀರ್ವಾದದೊಂದಿಗೆ ಪುನರ್ಜನ್ಮ ನನಗೆ ಸಿಕ್ಕಂತಾಗಿದೆ. ತಮ್ಮೆಲ್ಲರ ಸೇವೆಯನ್ನು ಮಾಡುವಂಥ ಅವಕಾಶವನ್ನು ದಿನದ 12-13 ಗಂಟೆ ತಮಗೆ ಮೀಸಲಿಟ್ಟು ಖಂಡಿತವಾಗ್ಲೂ ನನ್ನ ಸೇವೆನ ಮಾಡ್ತೀನಿ. ಈ ಕಾರ್ಯಕ್ರಮವನ್ನು ನೋಡಿದ್ರೆ ನನಗೆ ಮುಂದಿನ ಮಾರ್ಚ್ ತಿಂಗಳಿಗೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಮಾಡಲಿಕ್ಕೆ ಸರ್ಕಾರಿ ಆದೇಶವನ್ನು ಹೊರಡಿಸ್ತೀವಿ ಅಂತ ಹೇಳ್ತಾ ಅತ್ಯಂತ ಯಶಸ್ವಿಯಾದಂಥ ಈ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೀನಿ. ಇದು ನನ್ನ ಮೊದಲ ಗರ್ಭಿಣಿಯರಿಗೆ ಒಂದು ರೀತಿಯಾಗಿ ಬಂಪರ್ ಗಿಫ್ಟ್ ನ ಕೊಡ್ತಾ ಇದ್ದಾರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು. ಇನ್ಮುಂದೆ ಗರ್ಭಿಣಿಯರಿಗೆ ಸರ್ಕಾರದ ವತಿಯಿಂದಾನೇ ಸೀಮಂತ ಕಾರ್ಯಕ್ರಮವನ್ನ ಮಾಡಿಕೊಡ್ಲಾಗುತ್ತೆ ಅಂತ. ಅನೇಕರು ನೋಡಿ ಗರ್ಭಿಣಿಯರು ಮನೆಯಲ್ಲಿ ಬಡ ಬಗ್ರೇನಿರ್ತಾರೆ, ಅವರಿಗೆ ಸೀಮಂತ ಕಾರ್ಯನೇ ಮಾಡೋದಿಲ್ಲ. ಆದರೆ ಅಂಥವರಿಗೆ ಈ ಒಂದು ಸರ್ಕಾರದ ಯೋಜನೆ ಅನುಕೂಲ ಆಗಲಿದೆ.